ಏನ್ರಿ ನಮ್ಮೂರ್ ಬಗ್ಗೆ ಊರಿನ ಹೆಣ್ಮಕ್ಳು ಬಗ್ಗೆ ಬೇಕಾಬಿಟ್ಟಿ ಮಾತಾಡ್ತಾರೆ ಅಂದಾಗ ಇಲ್ಲೇ ಅನ್ನ ತಿಂತೀರಿ, ನಿಮ್ಮನ್ ಬೆಳೆಸಿರೋರು ಇಲ್ಲಿ ಅವ್ರೆ. ಇಲ್ಲಿ ನಾವು ರಾಜ್ಯದಲ್ಲಿ ಇರ್ಲಿಲ್ಲ ಅಂದ್ರೆ ನಿಮ್ಗೆಲ್ಲ ಸ್ಟಾರ್ಡಮ್ ಸಿಗ್ತಾ ಇತ್ತು, ನೀವು ಸೆಲೆಬ್ರಿಟಿ ಅಂತ ಎಲ್ಲ ಅನ್ಸ್ಕೊಳ್ತಾ ಇದ್ರಿ, ಬೇರೆ ರಾಜ್ಯಕ್ಕೆ ಎಲ್ಲಿ ಹೋಗಿ ಮೆರಿತಾ ಇದ್ರಿ ನೀವು. ರಾಜ್ಯದ ಹೆಣ್ಮಕ್ಳು ಬಗ್ಗೆ ಆಕೆ ಕ್ಯಾರೆಕ್ಟರ್ಲೆಸ್ ಅಂತ ಮಾತಾಡ್ತಾರೆ, ಊರಿನ ಹೆಸರು ಬಳಸ್ಕೊಳ್ತಾರೆ ಅಂದಾಗ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಚಕಾರ ಇತ್ತಲ್ಲ. ನೀವು ಕನ್ನಡ ಪರ ಹೋರಾಟಗಾರರು ಹೋಗಿ ಥಿಯೇಟರ್ ಬೆಂಕಿ ಹಚ್ತೀನಿ ಅನ್ನೋದಲ್ಲ, ಹೋಗ್ರಿ ಎಲ್ಲ ನಾಯಕ ನಟರ ಮನೆಗಳ ಮುಂದೆ ನಿಂತ್ಕೊಳ್ಳಿ, ಪೋಸ್ಟ್ ಹಾಕ್ಸಿ. ಯಾಕಾಗಲ್ಲ ನಿಮ್ ಕೈಲಿ? ನೀವು ಹೋಗ್ತೀರಾ, ನೀವು ನಡು ಬಗ್ಸ್ ನಿಲ್ತೀರಾ ಅವ್ರ ಮುಂದೆ, ಅವ್ರ ಸ್ಟಾರ್ಡಮ್ ಮುಂದೆ. ಮೇಡಮ್ ಒಂದ್ ಮಾತು ಹೇಳ್ತೀನಿ ಕೇಳಿ, ಎಂತೆಂತ ರಾಜಕಾರಣಿಗಳು ಜನ ನಾಯಕ ನಟರ ವಿರುದ್ಧ ನೀವು ಪ್ರೊಟೆಸ್ಟ್ ಮಾಡಿದಿರಪ್ಪ ಭಾಷೆ ಅಂತ ಬಂದಾಗ. ಎಲ್ರೂ ವಿರುದ್ಧನೂ ಮಾತಾಡಿದೀವಿ, ಎಲ್ರೂ ಹೋಗಿ ಮನೆ ಮುಂದೆ ಹೋಗಿ ನೀವು ಪ್ರೊಟೆಸ್ಟ್ ಮಾಡಿದಿರಿ. ಯಾವ ವಿಚಾರದಲ್ಲಿ ಮಾಡಿದಿರಿ? ಒಂದು ಮಾತು ಹೇಳ್ತೀನಿ ಕೇಳಿ, ನೀವು ನಡು ಬಗ್ಸ್ ದರ್ಶನ್ ಅವ್ರ ವಿರುದ್ಧ ಹೋರಾಟ ಮಾಡಿದೀವಿ. ಆಮೇಲೆ ಸುದೀಪ್ ಅವರು, ಇವರು ರಮ್ಮಿ, ನಾವೇ ಫಸ್ಟ್ ಧ್ವನಿ ಎತ್ತಿದ್ದು. ಶಿವಣ್ಣ ಅವ್ರ ಬಗ್ಗೆನೂ ಎಲ್ಲಾ ಹೋರಾಟಗಾರರು ಮಾತಾಡಿದೀವಿ ಮೊನ್ನೆ ಕಮಲ್ ಹಾಸನ್ ವಿಚಾರದಲ್ಲಿ. ಎಲ್ರು ತಪ್ಪು ಅಂತ ಬಂದಾಗ ನಾವ್ ಯಾರ ಪರನೂ ಇಲ್ಲ, ಎಲ್ರು ವಿರುದ್ಧನೇ. ಸಮಯ ಸಂದರ್ಭ ಬತ್ತಂದ್ರೆ ಈಗ್ಲೂ ಮಾತಾಡ್ತಾ ಇದೀವಲ್ಲ, ಈಗ್ಲೂ ಅವ್ರ ವಿರುದ್ಧನೇ. ಕನ್ನಡ ಅಂತ ಬಂದ ನಿಮ್ಮನ್ನ ಮೆರೆಸ್ತೀವಿ, ಕುಣಿಸ್ತೀವಿ. ಇವತ್ತು ಇವರೆಲ್ಲ ಅರ್ಥ ಮಾಡ್ಕೊಬೇಕು, ಮೇರು ನಟರು ಬರೇ ಕನ್ನಡ ಅಂತ ಮಾಡಿ ಇಡೀ ಒಂದು ಭಯನೇ ಹೊರಟೋಗ್ಬಿಟ್ಟಿದೆ ಕನ್ನಡ ಪರ ಹೋರಾಟಗಾರರ ಮೇಲೆ. ಇದ್ದಿದ್ರೆ ಇವ್ರು ಈ ರೀತಿಯಾಗಿ ಲೇವಲ್ ಅಂದ್ರೆ ನಿಮ್ಮನ್ನ ಲೈಟ್ ಆಗಿ ತಗೊಳ್ತಾ ಇರ್ಲಿಲ್ಲ. ಯಾಕೆ ನೀವು ಒಂದು ಚಾಲೆಂಜ್ ಮಾಡಬಾರ್ದು? ಏನೋ ಬೆಂಗಳೂರಿನಲ್ಲಿ ಒಂದು 10-15 ಕನ್ನಡ ಪರ ಸಂಘಟನೆಗಳಿಲ್ವಾ? 10-15 ಅಲ್ಲ, ಸದ್ಯಕ್ಕೆ ಅಷ್ಟಂತೂ ಇಲ್ವಾ? ಹೋಗಿ ಎಲ್ಲ ನಾಯಕ ನಟರು ಹೀರೋಯಿನ್ಗಳ ಮನೆ ಮುಂದೆ ನಿಂತ್ಕೊಂಡು ಒಂದು ಪೋಸ್ಟ್ ಹಾಕಿ ನೀವು ಅವ್ರ ವಿರುದ್ಧ ಅಂತ ಯಾಕೆ ಹಾಕಿಸ್ಬಾರ್ದು ನೀವು? ಖಂಡಿತವಾಗ್ಲೂ ಹಾಕಿಸ್ತೀವಿ, ಖಂಡಿತವಾಗ್ಲೂ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೇವೆ, ಹಾಕಿಸ್ತೇವೆ. ಯಾರ್ ಕಂಡ್ರು ಭಯ ಇಲ್ಲ, ಯಾವ ನಟರು ಕಂಡ್ರು ನಾವು ಭಯ ಬೀಳೋದು ಭುವನೇಶ್ವರಿಗೆ ಅಷ್ಟೇ. ತಾಯಿಗೆ ಭುವನೇಶ್ವರಿಗೆ ಭಯ ಬೀಳ್ತೇವೆ, ಕನ್ನಡಕ್ಕೆ ಭಯ ಬೀಳ್ತೇವೆ. ತಾಯಿ ಮಕ್ಕಳೇ ಚಾರಿತ್ರ ಹರಣ ಮಾಡ್ತಾ ಇದ್ದಲ್ಲ, ಕ್ಯಾರೆಕ್ಟರ್ಲೆಸ್. ನಮ್ಗೆ ಯಾರು ಮುಖ್ಯ ಅಲ್ಲ, ಕನ್ನಡದ ಮುಂದೆ ಯಾರು ಇಲ್ಲ. ಯಾವ ಮುಖ್ಯಮಂತ್ರಿ ಇಲ್ಲ, ಯಾವ ಗೃಹ ಸಚಿವರು ಇಲ್ಲ, ಯಾವ DCM ಇಲ್ಲ, ಯಾವ ಸಚಿವರು ಇಲ್ಲ, ಯಾರು ಇಲ್ಲ. ಕನ್ನಡನೇ ಮೊದಲು. ನನ್ನ ತಂದೆ ತಾಯಿ ಇಲ್ಲ ಅಂತೀನಿ ನಾನು. ಕನ್ನಡ ಅಂತ ಬಂದ್ರೆ ನನ್ನ ತಂದೆ ತಾಯಿನೂ ವಿರೋಧ ಮಾಡೋದೆ ನಾನು. ಕನ್ನಡ ಅಂತ ಬಂದಾಗ ನಮ್ಗೆ ಯಾರು ಅಲ್ಲ, ನಡು ಬಗ್ಸ್ ನಿಲ್ಸಕ್ ನಮ್ಗೇನು. ಒಂದು ಸಿನಿಮಾ ಮಾಡ್ಬೇಕಾದ್ರೆ, ಡೈಲಾಗ್ ಬರಬೇಕಾದ್ರೆ ಆ ಮಡಿವಂತಿಕೆ, ನಯ ನಾಜುಕು, ಭಯ ಭಕ್ತಿ ಅನ್ನುವಂಥದ್ದು ಕನ್ನಡದಲ್ಲಿರುವ ಇಂಡಸ್ಟ್ರಿಯವರಿಗಿದೆ, ಬೇರೆ ರಾಜ್ಯದವ್ರಿಗಿಲ್ಲ. ಅದು ಗೊತ್ತಾಗ್ತಾ ಇದೆ ನಮ್ಗೆ. ಯಾಕೆ ಈ ಭಯ ಭಕ್ತಿ ನಮಗ್ ಮಾತ್ರ, ಯಾಕೆ ಅವ್ರಿಗೆ ಯಾಕಿಲ್ಲ? ಇಲ್ಲ, ಇದಕ್ಕೆ ಕ್ಲಿಯರ್ ಆಗಿ ಆನ್ಸರ್ ಮಾಡ್ತೀನಿ ನಾನು. ಫಸ್ಟ್ ಹೇಳಿದೆ ನಾನು, ಇವರು ಹೇಳಿದ್ರು, ನಮ್ಮ ಅವಿನಾಶ್ ಅವ್ರು ಹೇಳಿದ್ರು, ಈಗ ಸ್ಟಾರ್ಗಳನ್ನ ಕರ್ಸ್ಕೊಂಡು ಮಾತಾಡೋಕ್ಕೆ ತಾಕತ್ತಿಲ್ಲ ಅನ್ನೋದು ನಿಜ. ಅದು ಯಾಕೆ ನಾನು ಟೈಟಲ್ ಕಮಿಟಿ ಮೆಂಬರ್ ಇದ್ದೀನಿ ನಾನು ಚೇಂಬರ್ ಒಳಗಡೆ. ನಮಗೆ ಈ ವರ್ಷದಲ್ಲಿ ನಮ್ಮ ಒಂದು ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಮಾಡೋಕ್ಕಾಗ್ತಿಲ್ಲ ನಾವು. ಆದರೆ ಒಳ್ಳೊಳ್ಳೆ ಲೀಡರ್ಗಳು ಸಿಕ್ಕಿದಾಗ ಮಾಡ್ಬೋದು. ಈಗ ನೋಡಿ, ನಮ್ಮ ಹೆಣ್ಣುಮಕ್ಳ ಬಗ್ಗೆ ಮಾತಾಡಿದಾಗ ನಾವು ಅವ್ರನ್ನ, ಈಗ ನಾವು ಯಾವ್ದಾರು ಒಂದು ಸಿನಿಮಾ ಮಾಡಿದಾಗ ನಾವು ಅವ್ರು ಕೇರಳ ಬಳಸಲ್ಲ, ಕೇರಳ ಹೆಣ್ಮಕ್ಳ ಬಗ್ಗೆ ಬಳಸಲ್ಲ. ಈಗ ಅವ್ರು ಬಳಸಿದಾಗ ನಾವೇನು ಮಾಡ್ತೀವಿ, ಈಗ ತುಂಬ ಸೀರಿಯಸ್ ಆಗಿ ನೀವು ಹೇಳ್ದಂಗೆ ನಾವು ಇದನ್ನ ಪ್ರೊಟೆಸ್ಟ್ ಮಾಡೋದಾಗ್ಲಿ, ಇದನ್ನ ಸಿನಿಮಾ ನಿಲ್ಸದೇ ಆಗಬೇಕು. ಯಾಕಂದ್ರೆ ನೀವು ಒಂದು ಸೀನ್ ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಇವತ್ತೇ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇವತ್ತು ಆಮೇಲೆ ಡಿಸ್ಟ್ರಿಬ್ಯೂಟರ್ ರಾಜ್ಬಿ ಶೆಟ್ಟಿ ಅಂದ ತಕ್ಷಣ ನನಗೆ ಶಾಕ್ ಆಯ್ತು. ಬೇಕಾಗಿಲ್ಲ, ಅವಶ್ಯಕತೆ ದುಡ್ಡು ಬಾಚ್ಕೊಂಡು ಹೋಗ್ಬಿಡ್ತಾರೆ. ಅವ್ರಿಗೆ ನಾನು ದುಡ್ಡು ನಾನು ಬಂತೆ ಬಿಡ, ದುಡ್ಡು ಬೇಕಾಗಿಲ್ಲ, ಹೆಚ್ಚಾಗಿ ಕಲೆಕ್ಷನ್ ಇಲ್ಲ ಆಗಿದೆ. ಇಲ್ಲೇ ಆಗೋದು. ನೀವು ಇಡೀ ವರ್ಲ್ಡ್ಗೆ ಸರ್ ಹೇಳ್ತಾರೆ, ಇಡೀ ವರ್ಲ್ಡ್ಗೆ ನಮ್ದು ಮಾರ್ಕೆಟಿಂಗ್ ನಂಬರ್ 1 ಇಡೀ ವರ್ಲ್ಡ್ಗೆ. ರಜನಿಕಾಂತ್ ಸರ್ ಅಂತ ಅವ್ರು ಹೇಳ್ತಾರೆ, ಇಲ್ಲಿ ಬೆಂಗಳೂರು ಫಸ್ಟ್ ಶೋ ಏನಾಗಿದೆ ನೋಡಿ ಅಂತಂದಾಗ, ಅವನು ದುಲ್ಕರ್ ಸಲ್ಮಾನ್ ಅಂತ ಪ್ರಬುದ್ಧ ನಾಯಕ ಅಂತವ್ರು ಇಲ್ಲಿ ಬೆಂಗಳೂರಿಂದ ಬೆಳೆದು, ಬೆಂಗಳೂರು ಊಟ ನೀರು, ನೀವು ನಮ್ಮ ಜಲ ನೆಲ ಬಳಸ್ಕೊಂಡು ಈ ತರ ನಮ್ಮ ಹೆಣ್ಮಕ್ಳ ಬಗ್ಗೆ, ನಿನ್ ತಾಯಿ ಬಗ್ಗೆ ಹೇಳಪ್ಪ, ನಿನ್ ತಂಗಿ ಬಗ್ಗೆ ಹೇಳಪ್ಪ. ಅದೇ ಸಿನಿಮಾದಲ್ಲಿ ಹೇಳು, ನನ್ನ ತಾಯಿ ಹಿಂಗೆ, ನನ್ನ ತಂಗಿ ಹಿಂಗೆ, ನಮ್ಮ ಅಕ್ಕ ನಾವು ಅದು ನಮಗ್ ಬೇಡಪ್ಪ, ಅದು ನಮ್ಮ ತಾಯಿ ನಮ್ಮ ತಂಗಿದ್ರು, ನಮ್ಮ ಅಕ್ಕ ತಂಗಿದ್ರು ನಾವು. ಕ್ರೈಮ್ ವಿಚಾರ ಎಲ್ಲ ಬಂದಾಗ ಸುಮುಟೋ ಕೇಸ್ ಹಾಕೊಂಡು ಮುಂದಕ್ಕೆ ಏನಾಗುತ್ತೆ ಸರ್? ನೋಡಿ, ಕೇಸ್ ಹಾಕಿದ ತಕ್ಷಣ ಮೂವಿ ಸೀಸ್ ಮಾಡಬೇಕಾಗಿತ್ತು. ಓಕೆ, ಈ ಮೊದಲ ತರ ರೀಲ್ ಇಲ್ಲ. ಸೀರಿಯಸ್ ಆಗಿ ಆಕ್ಷನ್ ತಗೊಳ್ತಾರೆ ಅಂದ್ರೆ ಏನೇನ್ ಆಗ್ಬೋದು ಹೇಳಿ? ಅಂದ್ರೆ ಮೂವಿನೇ ಸೀಸ್ ಮಾಡಿದ್ರೆ ಮಾಡಬಹುದು, ಆಕ್ಷನ್ಗೆ ಫೋರ್ತ್ ವಿತ್ ಮಾಡಬೇಕು. ಏನಿದೆ ನಿಮ್ಮ ಮೆಟೀರಿಯಲ್ ಅಲ್ಲಿ? ಸಬ್ಜೆಕ್ಟ್ ಮ್ಯಾಟರ್ ಇಸ್ ಸಿನಿಮಾ, ಯಾಕೆ ಸೀಸ್ ಮಾಡಿಲ್ಲ? ಸುಮ್ಮನೆ ಮಾತಾಡೋದಲ್ಲ. ಇಲ್ಲ, ನೆನ್ನೆ ಆಗಿರೋದು ಸರ್, ಆಗಿದ ತಕ್ಷಣ ಮಾಡ್ಬೇಕ್ರಿ ಸರ್. ನೆನ್ನೆ ಸಂಜೆ ಆಗಿರೋದು. ಒಂದು ನಿಮಿಷ ಇರಿ. FIR ಆಗಿದೆಯಲ್ವಾ, FIR ಆದ ತಕ್ಷಣ ಮಾಡಬೇಕು. ಏನು ಈಗ ಕೊಲೆ ಆಗಿದೆ ಅಂತ ಇಟ್ಕೊಳ್ಳಿ, ಕೊಲೆ ಆದ್ಮೇಲೆ ಸ್ಥಳಕ್ಕೆ ಹೋಗಿ ಏನ್ ಮಾಡ್ತಾರೆ? ಮಾತಾಡ ಮಾಡಿಲ್ಲ, ಯಾಕೆ ಕಾಯ್ಬೇಕು? ಯಾರಿಗೆ ಕಾಯ್ಬೇಕು? ಕಾನೂನಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ದೇರ್ ಈಸ್ ದೇ ಆರ್ ಟ್ರೈ ಟು ಕ್ರಿಯೇಟ್ ಎನಿಮಿಟಿ ಬಿಟ್ವೀನ್ ಬೆಂಗಳೂರು ಅಂಡ್ ಅದರ್ಸ್. ಅದ್ರ ಬೆಂಗಳೂರು ಗರ್ಲ್ಸ್ ನೇಮ್ನ ಡಿಫೇಮ್ ಮಾಡಿದ್ದಾರೆ. ಇಟ್ಸ್ ಎ ಸೀರಿಯಸ್ ಅಫೆನ್ಸ್.
ಈಗ ಜನ ಎಲ್ಲ ಎದ್ದು ಸದ್ಯ ಬೆಂಕಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಬೆಂಕಿ ಕೊಟ್ಟಿಲ್ಲ. ಮಹಾರಾಷ್ಟ್ರದಲ್ಲಾಗಿದ್ರೆ, ತಮಿಳುನಾಡಲ್ಲಾಗಿದ್ರೆ ಬೆಂಕಿ ಹತ್ಕೊಂಡಿತ್ತು. ಅದನ್ನ ಬೆಂಕಿ ನಾವು ಹಚ್ಚೋರು. ಮೊದಲು ನೋಡ್ತಿದ್ವಿ. ಯಾಕಂದ್ರೆ ನನಗೆ ಬಹಳ ಜನ ಕನ್ನಡ ಹೋರಾಟಗಾರರು ಮೊದಲಿಂದ ಗೊತ್ತು. ಅಷ್ಟೇ ಅಲ್ಲ, ಅವ್ರದ್ದು ಒಂದು ರಕ್ತನೂ ಗೊತ್ತು, ಅವ್ರದ್ದೊಂದು ಮಿಡಿತನೂ ಗೊತ್ತು, ನಾಡಿ ಮಿಡಿತ. ಆ ಕ್ಷಣದಲ್ಲಿ ಈಗ ಅದಿಲ್ಲ, ಈಗ ಅದಿಲ್ಲ. ಈಗೆಲ್ಲ ಏನಿದೆ ಹೈ ಎಂಡ್ ಕಾರ್ಸ್, ಹೈ ಎಂಡ್ ಹೋಟೆಲ್ಸ್, ಏನೋ ಎಂತದ್ದು ಹೈಫೈ ಜೀವನ, ಈ ತರದ್ದು ಎಲ್ಲರೂ ಇಲ್ಲ. ನಾನು ಹೇಳ್ತಾ ಇಲ್ಲ, ಜನರಲ್ಲ ಹೇಳ್ತಾ ಇಲ್ಲ. ಕಾನೂನು ಏನೂ ಆಗಿಲ್ಲ, ಕಾನೂನು ಗಟ್ಟಿಯಾಗಿದೆ. ಮಾತಾಡ್ತೀನಿ, ಕಾನೂನು ಗಟ್ಟಿಯಾಗಿದೆ. ಈಗ ಯಾಕೆ ಮಾಡಿಲ್ಲ ನನ್ನ ಪ್ರಶ್ನೆ ಅಷ್ಟೇ. ನಾನೇ ಆಗಿದ್ರೆ ಅದು ಯಾರೇ ಆಗಿರಲಿ, ನೆನ್ನೆ ಮೊನ್ನೆ ಸೇರಿರೋ ಪೊಲೀಸನ ಆಗಿರಲಿ, FIR ಆದಮೇಲೆ ಕೆಲಸ ಏನು? ಸೀಸ್ ದ ಮೂವಿ, ನಾಟ್ ಪಾರ್ಟ್, ಅಥವಾ ಬ್ಯಾನ್ ಮಾಡೋದಲ್ಲ, ಸೀಸ್ ದ ಮೂವಿ. ಎಲ್ಲಿ ಮಾಡಿದ್ರಿ? ಸೊ ಇಟ್ ಇಸ್ ರನ್ನಿಂಗ್ ಅಂದರೆ ಇಟ್ ಇಸ್ ಸೇಮ್. ಹಾಗಾದ್ರೆ ಲಾ ಎನ್ಫೋರ್ಸ್ಮೆಂಟ್ ಅಂದರೆ ಏನು? ಹೌದು, ಏನು ಬರೀ ನಾಟಕಕ್ಕೆ ಒಂದು FIR ಮಾಡಿ ಕೊಡೋದಾ? ವಾಟ್ ಈಸ್ ದಿ ಎಫೆಕ್ಟ್? ಆಫ್ಟರ್ ಎಫೆಕ್ಟ್ ಬಲೆ ಇಂಪಾರ್ಟೆಂಟ್. ಆಫ್ಟರ್ ಎಫೆಕ್ಟ್ ಏನಾದ್ರು ಪೊಲೀಸಿಂಗ್ ಅಂತ ಇದೆಯಾ? ಆಗಿಲ್ಲ. ಸ್ವಲ್ಪ ದೊಡ್ಡ ಗಲಾಟೆ ಆಗಿ ನೀವು ಹೋಗಿ ಎಷ್ಟು ಎಲ್ಲ ಊರೆಲ್ಲ ಪೊಲೀಸ್ ಕರ್ಸ್ಕೊಂಡ್ಬಂದು ಮಾಡೋದು ಎಷ್ಟು ಕಷ್ಟ ಇದೆ. ಕೇಸ್ ಹಾಕ್ಬೇಕಾದ್ರೂ ಕೂಡ ಇಂಟ್ರೆಸ್ಟ್ ಈಸ್ ಕ್ರಿಯೇಟಿಂಗ್ ಎನಿಮಿಟಿ ಬಿಟ್ವೀನ್ ಪೀಪಲ್ ಆಫ್ ಬೆಂಗಳೂರು ಅಂಡ್ ದ ಅದರ್ ಪಾರ್ಟ್. ಹಾಗಾದ್ರೆ ಅದನ್ನ ನೀವು ಎನ್ಫೋರ್ಸ್ ಮಾಡಿದಿರಾ? ಯಾಕೆ ಸೀಸ್ ಮಾಡಿಲ್ಲ? ಇದು ಸೆನ್ಸಾರ್ ಬೋರ್ಡ್, ದಟ್ ಇಸ್ ಇಮ್ಮೆಟೀರಿಯಲ್. ಕಾನೂನಲ್ಲಿ ನಿಮಗೆ ರೈಟ್ಸ್ ಇದೆ. ದಿ ಎನ್ಫೋರ್ಸಿಂಗ್ ಅಥಾರಿಟಿ ಹ್ಯಾಸ್ ಗಾಟ್ ಇನ್ಹೆರೆಂಟ್ ಪವರ್ಸ್. ಯಾಕೆ ಮಾಡಿಲ್ಲ?